ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲೇ ಹೇಳಿದಾಗೆ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ, ಮಡೆ ಉತ್ಸವ. ನಾನು ಉಪವಾಸ ಇದ್ದೆ, ಹಾಗಾಗಿ ಜಾತ್ರೆ ತೇರಿ ಕೂಡ ಹೊರಟಿದ್ದೆ. ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ಮನೆಯಿಂದ ಹೊರಟು ಕುಣಿಗಲಲ್ಲಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಬಸ್ ಹತ್ತಿ ದನಿಶೂರಿಗೆ ಬಂದು ಹಿಡಿದೆ. ಅಲ್ಲಿಂದ ನಮ್ಮ ಅತ್ತೆ ಮಗ ಕರ್ಕೊಂಬಂದ. ಬರ್ತಿದ್ದಾಗೆ ನಮ್ಮಯ್ಯ ದೇವಸ್ಥಾನನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಮ್ಮ ಭಾಗ್ಯಕ್ಕನ್ನೆಲ್ಲ ಮಾತಾಡಿಸ್ಕೊಂಡು ಮೊದಲು ಪಾಪನ ಮಾತಾಡ್ಸೋಕ್ಕೆ ಅಂತ ಹೊರಟೆ. ನೋಡಿ ಹೇಗೆ ನಗ್ತಿದ್ದಾನೆ ಅಂತವ. ಯಾಕೆ ಬಂದೆ ಇಷ್ಟು ಲೇಟಾಗಿ, ಯಾಕೆ ಬಂದೆ ಅಂತ ಕೇಳ್ತಿದ್ನೋ ಇಲ್ಲ ಈಗ ಬರಬೇಡ ಹೋಗು ಅಂತ ಹೇಳ್ತಿದ್ನೋ ಗೊತ್ತಿಲ್ಲ. ಅವನೊಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಇದೇ ತೇರಿದ್ದಿದ್ದು, ಆದರೆ ನಾವು ತೇರಿಗೆ ಹೋಗೋಕ್ಕಾಗಲೇ ಇಲ್ಲ. ನಮ್ಮ ಅಕ್ಕ ತಂಗಿ ಎಲ್ಲರೂ ಸಂಜೆ ಹೋಗೋಣ, ಪಾಪುಗಳ್ನೆಲ್ಲ ಕರ್ಕೊಂಡು ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ಸಂಜೆವರೆಗೂ ಟೈಮ್ ಪಾಸ್ ಮಾಡಿಕೊಂಡು ಸಂಜೆ ಮೇಲೆ ರೆಡಿಯಾಗಿ ನಾವು ತೇರು ನೋಡೋಕೆ ಹೋದ್ವಿ. ತೇರು ಇರಲಿಲ್ಲ, ಆದರೆ ಆ ಸೈಡು ಕೂಡ ಹೋಗಲೇ ಇಲ್ಲ. ನಾವು ಫಸ್ಟು ಹೋಗಿದ್ದೆ ಜಾತ್ರೆಗೆ. ಅಲ್ಲಿಂದ ಸ್ವಲ್ಪ ಮಕ್ಳುಗಳ್ನೆಲ್ಲ ಆಟ ಆಡಿಸ್ಕೊಂಡು ವಾಪಸ್ ಆದ್ವಿ. ಬರ್ತಾ ಆಟೋದಲ್ಲಿ ಬಂದ್ವಿ. ನಮ್ಮ ಅಕ್ಕ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ಲು. ತರಾವರಿ ಶಾಪಿಂಗ್ಗಳ್ನೆಲ್ಲ ಮಾಡಿದ್ಮೇಲೆ ಖುಷಿ ಆಗಲೇಬೇಕಲ್ವಾ. ನೆಕ್ಸ್ಟ್ ಡೇ ಶನಿವಾರ ಆಗಿತ್ತು. ಶನಿವಾರ ಕೂಡ ಜಾತ್ರೆಗೆ ಹೋಗಿದ್ವಿ. ಇದು ಶನಿವಾರದ ಕ್ಲಿಪ್. ಇದು ವಿಡಿಯೋ ಕಂಬ ಕೀಳ್ತಾ ಇರೋದಿದು. ನಾವು ಕಂಬ ಕೀಳ್ಬೇಕಾದ್ರೆ ನಾವು ಅಲ್ಲೇ ಜಾತ್ರೆಯಲ್ಲೇ ಇದ್ವಿ, ಬಟ್ ನಮಗೆ ಗೊತ್ತಾಗಿಲ್ಲ ಕಂಬ ಕೀಳ್ತಾ ಇದ್ದಾರೆ ಅಂತವ. ಹಾಗೆ ವಿಡಿಯೋ ಕ್ಲಿಪ್ ಸಿಕ್ಕಿತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನಮ್ಮ ಊರಲ್ಲಿ ಇದೇ ಥರನೇ ಕಂಬನ ಕೀಳೋದು, ವಿಸರ್ಜನೆ ಮಾಡ್ತಾರೆ ಕಂಬನ. ಅದಾಗಿದ್ಮೇಲೆ ನಾವು ಚಿಕನ್ನು ಮಟನ್ನು ಎಲ್ಲ ವೆರೈಟಿ ತಿನ್ಕೋಬೋದು. ಅವತ್ತಿಂದ ಏನು ಪ್ರಾಬ್ಲಮ್ ಇರೋಲ್ಲ. ಹಾಗೆ ನಮ್ಮ ಇದನ್ನ ಎಲ್ಲ ಸೇರಿಕೊಂಡು ಮೀನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾವು ಅಕ್ಕ ತಂಗಿ ಎಲ್ಲ ಸೇರಿಕೊಂಡು ನಾವು ಚಿಕನ್ ಮಾಡೋದಕ್ಕೆ ಏನೇನು ಐಟಮ್ಗಳು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಒಬ್ಬೊಬ್ಬರು ಒಂದೊಂದು ಐಟಮ್ನ ಮಾಡಿದ್ವಿ. ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ, ನನ್ನ ತಂಗಿ ಚಿಕನ್ ಫ್ರೈನ ಮಾಡಿದ್ಲು, ನಮ್ಮ ಅಕ್ಕ ಕಾಳು ಗೊಜ್ಜು ಮಾಡಿದ್ಲು, ನಮ್ಮ ಭಾಗ್ಯಕ್ಕ ಚಿಕನ್ ಸಾಂಬಾರನ್ನ ಮಾಡಿತ್ತು. ಕೊನೆಯಲ್ಲಿ ನಮ್ಮ ಅಯ್ಯನು ಮತ್ತು ನಮ್ಮ ಮೈದನ್ನ ಇಬ್ಬರು ಸೇರಿಕೊಂಡು ಫಿಶ್ ತವಾ ಫ್ರೈ ಮಾಡ್ತೀವಿ ಅಂತ ಹೋಗಿ ಲಾಸ್ಟಲ್ಲಿ ಕಬಾಬ್ನೇ ಮಾಡಿದ್ರು ಅವರು, ಫಿಶ್ ಕಬಾಬ್ನ. ಆಮೇಲೆ ಮಧ್ಯಾಹ್ನ ಮೇಲೆ ನಮ್ಮ ಮಾಮ ಎಲ್ಲ ಸ್ವಲ್ಪ ಜನ ನೆಂಟರುಗಳು ಬಂದಿದ್ರು. ಹಾಗೆ ನಮ್ಮ ಯಜಮಾನ್ರು ಕೂಡ ಬಂದಿದ್ದರು. ಅವ್ರ ಜೊತೆ ಇನ್ನೊಂದು ಟ್ರಿಪ್ ನಾನು ಇನ್ನೂ ಜಾತ್ರೆಗೆ ಹೋಗಿ ಬಂದೆ. ಹೋಗಿ ಅವ್ರಿಗೆ ಸ್ವಲ್ಪ ಟ್ಯಾಕ್ಸ್ ಹಾಕಿ ಕರ್ಕೊಂಡ್ಬಂದೆ. ಅಲ್ಲಿ ಬಾದಾಮ್ ಶೇಕ್ ಅಂತ ಕೊಟ್ಟಿದ್ರು, ಒಂಚೂರು ಚೆನ್ನಾಗಿರಲಿಲ್ಲ. ಆದರೂ ಒಂದು ರೇಂಜಿಗೆ ಪರವಾಗಿಲ್ಲ, ಸ್ವಲ್ಪ ಕುಡ್ದೆ. ಅಲ್ಲಿ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು, ಶಾಂತಲ ಅಂತ. ಅವಳನ್ನು ಸ್ವಲ್ಪ ಮಾತಾಡಿಸ್ಕೊಂಡು ಅವಳ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಮನೆಗೆ ವಾಪಸ್ ಬಂದೆ. ಇದ್ದಿದ್ದು 3 ದಿನ ಆದರೂ ಸ್ವಲ್ಪ ಪರವಾಗಿಲ್ಲ, ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲರ ಜೊತೆನೂ ಖುಷಿಯಾಗಿದ್ದು. ಅಲ್ಲಿಂದ ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು 8 ಗಂಟೆಗೆಲ್ಲ ಮಕ್ಳುಗಳ್ನೆಲ್ಲ ಕರ್ಕೊಂಡು ನಾವು ಅಲ್ಲಿ ಬಿಟ್ಟಾಗ್ಲೇ 8 ಗಂಟೆ ಆಗೋಗ್ಬಿಟ್ಟಿತ್ತು. ಅಲ್ಲಿಂದ ಮನೆಗೆ ಬರ್ತಾ ಬೇಜಾರಾಗ್ತಿತ್ತು. ಎಲ್ಲ ಆಲ್ಮೋಸ್ಟ್ ಜಾತ್ರೆ ಅಲ್ಲಿಂದನೇ ಬರಬೇಕಿತ್ತಲ್ಲ, ಅಲ್ಲೆಲ್ಲ ನೋಡ್ಕೊಂಬಂದ್ವಿ. ಎಲ್ಲ ಐಟಮ್ಗಳ್ನೆಲ್ಲ ತೆಗಿತಾಯಿದ್ರು, ಅಲ್ಲೇನೇ ಎಲ್ಲ ಪ್ಯಾಕಪ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ನಾವು ಭಾನುವಾರ ಸಂಜೆ ಹೋಗಿದ್ದಾಗಲೇ ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಶನಿವಾರ ಪೂರ್ತಿ ಪ್ಯಾಕ್ ಮಾಡಿಬಿಟ್ಟಿದ್ರು ಅಲ್ಲೇ. ಅಲ್ಲಿಂದ ಮನೆಗೆ ಬರೋಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಮನೆಗೆ ಬಂದಮೇಲೆ ಫುಲ್ ಬೇಜಾರಾಗ್ತಿತ್ತು. ಅಯ್ಯೋ ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಅನ್ನಿಸ್ತಿತ್ತು. ಎಲ್ಲರನ್ನೂ ತುಂಬ ಮಿಸ್ ಮಾಡಿಕೊಂಡೆ. ಆದರೂ ಇರಬೇಕಿತ್ತು ಇನ್ನೊಂದು 2 ದಿನ. ಆದರೆ ಏನು ಮಾಡೋದು, ಎಲ್ಲ ತಲೋ ಹಂಗೆ ಉಳ್ಕೊಳಕ್ಕಾಗಲ್ವಲ್ಲ. ಮಕ್ಳುಗಳ್ನ ಇವ್ರನ್ನೆಲ್ಲ ಕರ್ಕೊಂಡು ನಾವು ಒಬ್ಬೊಬ್ಬರೇ ಇರೋದಾದರೆ ಇದ್ಬಿಡ್ಬೋದು ಖುಷಿಯಾಗಿ. ಇವ್ರನ್ನೆಲ್ಲ ನೋಡ್ಕೊಂಡು ಇರೋದಕ್ಕಾಗಲ್ವಲ್ಲ. ಹಾಗಾಗಿ ಬೇಗ ಹೊರಟು ಬಂದಿದ್ದಾಯಿತು. ಇದಾಗಿತ್ತು 3-4 ದಿನದ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ.